ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಕರೇಜ್ ವ್ಯವಸ್ಥೆ ಬಹುತೇಕರು ಈ ಒಂದು ಕರೇಜ್ ವ್ಯವಸ್ಥೆ ಬಗ್ಗೆ ಕೇಳಿರ್ತೀರಾ. ಆದರೆ ಕರೇಜ್ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಕರೇಜ್ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನು ರಾಜ್ಯದ ಜನರಿಗೆ ಪರಿಚಯಿಸಬೇಕಿರತಕ್ಕಂಥ ಸರ್ಕಾರ ಹಾಗೂ ಜಿಲ್ಲಾಡಳಿತದಿಂದ ಇವತ್ತು ಕರೇಜ್ ವ್ಯವಸ್ಥೆ ಹೇಗಿರುತ್ತೆ ಮತ್ತು ಅದರ ಸಂರಕ್ಷಣೆ ಮಾಡುವವರು ಯಾರು ಅನ್ನೋದು ಇವತ್ತು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರತಕ್ಕಂಥದ್ದು. ಯಾಕಂದರೆ ಕರೇಜ್ ಏನು ವ್ಯವಸ್ಥೆ ಇದೆ, ಈ ಒಂದು ಕರೇಜ್ನ ಡೆವಲಪ್ಮೆಂಟ್ಗಾಗಿ ಏನು ಸರ್ಕಾರ ಅನುದಾನ ಘೋಷಣೆ ಮಾಡುತ್ತೆ, ಆದರೆ ಅದರ ಅಭಿವೃದ್ಧಿಗೆ ಮುಂದಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ವೀಕ್ಷಕರೇ, ರಾಜ್ಯದ 2 ಜಿಲ್ಲೆಗಳಲ್ಲೂ ಬೀದರ್ ಹಾಗೂ ವಿಜಯಪುರದಲ್ಲಿ ಈ ಒಂದು ಕರೇಜ್ ವ್ಯವಸ್ಥೆ ಕಂಡು ಬರುತ್ತೆ. ಏನು 15ನೇ ಶತಮಾನದಲ್ಲಿ ಬಹುಮನಿ ಸುಲ್ತಾನರು ಈ ಒಂದು ಕರೇಜನ್ನು ಸ್ಥಾಪನೆ ಮಾಡ್ತಾರೆ. ಇರಾನ್ ಮಾದರಿಯಲ್ಲಿ ಇರ್ತಕ್ಕಂಥ ಕರೇಜ್ ವ್ಯವಸ್ಥೆ ಇದಾಗಿರ್ತಕ್ಕಂಥದ್ದು. ಈ ಒಂದು ಬೀದರ್ ನಗರದಲ್ಲಿ ಸುಮಾರು 7 ಕರೇಜ್ ಲೈನ್ಗಳಿವೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು 7 ಕರೇಜ್ ಲೈನ್ಗಳ ಪೈಕಿ ಈಗ 4 ಕರೇಜ್ ಲೈನ್ಗಳನ್ನು ಗುರುತಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಏನು ಹುಮ್ನಾಬಾದ್ ಬೈಪಾಸ್ನಿಂದ ನೌಬಾದ್ನಲ್ಲಿರ್ತಕ್ಕಂಥ ಸಿದ್ದೇಶ್ವರ ದೇವಸ್ಥಾನದವರೆಗೆ ಒಂದು ಕರೇಜ್ ಲೈನ್ ಇದ್ದರೆ, ಓಲ್ಡ್ ಸಿಟಿಯಲ್ಲಿರ್ತಕ್ಕಂಥ ಜಮುನಾಮೋರಿ ಒಂದು ಕರೇಜ್ ಲೈನು, ಶುಕ್ಲತೀರ್ಥ ಅಂತ ಒಂದು ಕರೇಜ್ ಲೈನು, ಮತ್ತು ಕೆರೆಮೂಳ ಅಂತಂದು ಒಂದು ಕರೇಜ್ ಲೈನು, ಈಗಾಗಲೇ ಇವು 4 ಕರೇಜ್ ಲೈನ್ಗಳನ್ನು ಗುರುತಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕರೇಜ್ ಲೈನು ಏನಿದೆ, ಆ ಒಂದು ಕರೇಜ್ ಲೈನು ಕೆಲವೊಂದಿಷ್ಟು ಅಧ್ಯಯನಗಳ ಪ್ರಕಾರ ಕರೇಜ್ ಲೈನು ಸುಮಾರು 100 ಮೀಟರ್ ಬಫರ್ ಝೋನ್ ಇತ್ತು ಅಂತ ಹೇಳಲಾಗ್ತಾಯಿದೆ. ಆ ಒಂದು ಬಫರ್ ಝೋನ್ ಇವತ್ತು 30 ಮೀಟರ್ಗೆ ತರಲಾಗಿತ್ತು. 30 ಮೀಟರಿಂದ ಇವತ್ತು 2018 ಜೂನ್ 19ರಂದು ಏನು ಅಂದಿನ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದರೆ ಕೇವಲ 10 ಮೀಟರ್ ಒಂದು ಬಫರ್ ಝೋನನ್ನು ಎಡಭಾಗ ಮತ್ತು ಕರೇಜ್ನ ಎಡಭಾಗ ಮತ್ತು ಬಲಭಾಗದ 10 ಮೀಟರನ್ನು ಬಫರ್ ಝೋನ್ ಅಂತ ಆದೇಶ ಮಾಡಿದ್ದಾರೆ. ಈ ಒಂದು ಆದೇಶದಿಂದ ಇವತ್ತು ಬಫರ್ ಝೋನ್ ಮೇಲೇ ಇವತ್ತು ಮನೆ ಕಟ್ಟಿಕೊಂಡಿದ್ದಾರೆ. ಮತ್ತು ಏನು ಕರೇಜ್ ಹಾದು ಹೋಗಿರ್ತಕ್ಕಂಥ ಲೈನ್ಗಳೇನಿದೆ, ಆ ಒಂದು ಲೈನ್ನಲ್ಲೇ ಇವತ್ತು ಮನೆ ಆಗಿರ್ಬೋದು, ಫಂಕ್ಷನ್ ಹಾಲು, ಸರ್ಕಾರಿ ಕಚೇರಿಗಳು, ರಸ್ತೆ, ಹೀಗೆ ಬಹುತೇಕ ಏನು ಕರೇಜ್ ಲೈನ್ ಇವತ್ತು ಕರೇಜ್ ಒತ್ತುವರಿ ಆಗಿದೆ ಅಂತಲೇ ಹೇಳ್ಬೋದು. ಬಫರ್ ಝೋನ್ನೇ ಇವತ್ತು ಒತ್ತುವರಿ ಮಾಡಿದ್ದಾರೆ. ಇದರಿಂದಾಗಿ ಏನು ಕರೇಜ್ಗೆ ಇವತ್ತು ಅಪಾಯದ ಅಂಚಿನಲ್ಲಿ ಇವತ್ತು ಕರೇಜ್ ಇರತಕ್ಕಂಥದ್ದು. ಮತ್ತು ಕರೇಜ್ ಲೈನ್ ಏನು ಗುಹೆ ಒಳಗೆ ಇರೋ ಕಾರಣದಿಂದಾಗಿ ನಿರಂತರವಾಗಿ ನೀರು ಹರಿತಾ ಇರೋದ್ರಿಂದ ಮತ್ತು ಗುಹೆಯಲ್ಲಿ ಗಾಳಿ ಬೆಳಕು ಆಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಬಹುಮನಿ ಸುಲ್ತಾನರು 15ನೇ ಶತಮಾನದಲ್ಲಿ ಒಂದು ಕರೇಜ್ ವ್ಯವಸ್ಥೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಪ್ರತಿ 50 ಮೀಟರ್ಗೆ ಒಂದೊಂದರಂತೆ ಬಾವಿಯನ್ನು ನಿರ್ಮಾಣ ಮಾಡಿದೆ. ಈಗಾಗಲೇ ಏನು ಹುಮ್ನಾಬಾದ್ ಬೈಪಾಸಿಂದ ಸಿದ್ದೇಶ್ವರ ದೇವಸ್ಥಾನದವರೆಗಿನ ಕರೇಜ್ ಏನು ಸುಮಾರು 3 ಕಿಲೋಮೀಟರ್ ಕರೇಜ್ ಲೈನ್ ಏನಿದೆ, ಆ ಒಂದು ಕರೇಜ್ ಲೈನ್ನಲ್ಲಿ ಸುಮಾರು 33 ಬಾವಿಗಳನ್ನು ಈಗಾಗಲೇ ಗುರುತಿಗೂ ಕೂಡ ಮಾಡಲಾಗಿರತಕ್ಕಂಥದ್ದು ಮತ್ತು ಸಿಕ್ಕಿರ್ತಕ್ಕಂಥದ್ದು. ಆದರೆ ಈ ಒಂದು ಜಿಲ್ಲಾಡಳಿತದ ಒಂದು ನಿರ್ಲಕ್ಷ್ಯ ಆಗಿರ್ಬೋದು, ಸರ್ಕಾರದ ನಿರ್ಲಕ್ಷ್ಯದಿಂದ ಇವತ್ತು ಕೆಲವೊಂದಿಷ್ಟು ಕಡೆ ಬಾವಿಗಳನ್ನು ಕೂಡ ಮುಚ್ಚಿದ್ದಾರೆ. ಹೀಗಾಗಿ ಮತ್ತು ಆ ಒಂದು ಬಾವಿಯ ಮೇಲೆ ಇವತ್ತು ಬಿಲ್ಡಿಂಗ್ಗಳ ನಿರ್ಮಾಣ ಆಗಿರೋದ್ರಿಂದ ಬಹುತೇಕ ಬಾವಿಗಳನ್ನು ಗುರುತಿಸಲಿಕ್ಕೆ ಇವತ್ತು ಜಿಲ್ಲಾಡಳಿತ ಕೂಡ ಸರ್ಕಸ್ ಮಾಡುವಂಥ ಸ್ಥಿತಿಗೆ ಇವತ್ತು ಜಿಲ್ಲಾಡಳಿತ ಬಂದಿರತಕ್ಕಂಥದ್ದು. 10 ಮೀಟರ್ ಏನು ಬಫರ್ ಝೋನ್ ಅಂತ ಮಾಡಿರ್ತಾರೆ. ಈ ಒಂದು ಬಫರ್ ಝೋನನ್ನು ಪರಾಮರ್ಶಿಸಬೇಕು ಅನ್ನೋ ಒಂದು ನಿಟ್ಟಿನ ಕೂಗು ಕೂಡ ಕೇಳಿಬರ್ತದೆ. ಮತ್ತು ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಉದ್ಯಾನ ಅಂದರೆ ಗಾರ್ಡನ್ ಪ್ರಾಜೆಕ್ಟ್ ಆಗಿ, ಲ್ಯಾಂಡ್ಸ್ಕೇಪ್ ಪ್ರಾಜೆಕ್ಟ್ ಆಗಿ ನಿರ್ಮಾಣ ಏನು ಪರಿಗಣಿಸಿದೆ. ಮತ್ತು ಇದನ್ನು ಪಾರಂಪರಿಕ ತಾಣವಾಗಿ ಮತ್ತು ನೀರಿನ ಮೂಲವಾಗಿ ಇದನ್ನು ಪರಿಗಣಿಸಬೇಕು ಅನ್ನೋ ಒಂದು ಮಾತು ಕೂಡ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಇಲ್ಲಿನ ಸ್ಥಳೀಯರು ಕರೇಜ್ ಬಗ್ಗೆ ಏನು ಹೇಳ್ತಾರೆ, ಕರೇಜ್ನ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡಬೇಕು, ಕರೇಜ್ ಅಂದರೆ ಏನು ಅನ್ನೋದನ್ನು ಇಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ಮತ್ತು ಅದರ ಕುರಿತಂಥ ವರ್ಕ್ ಮಾಡಿದವರು ಕೂಡ ನ್ಯೂಸ್ 18ಗೆ ಈ ಒಂದು ಕರೇಜ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹಾಗಿದ್ರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇದು ಟೋಟಲ್ 3.14 ಕಿಲೋಮೀಟರ್ ಉದ್ದ. ಇದರಲ್ಲಿ ಉದ್ದ ಟನಲ್ ಇದೆ, ಗುಹೆ ಇದೆ. ಇದನ್ನು 2016ನಲ್ಲಿ ಇದರಲ್ಲಿ ಒಂದು ಲೆವೆಲ್ ಫೇಸ್ 1ನಲ್ಲಿ ಇದರ ಕ್ಲೀನಿಂಗ್ ಎಲ್ಲ ಆಗಿದೆ. ಕ್ಲೀನಿಂಗ್ ಆದಮೇಲೆ ಇದರೆಲ್ಲ ಕೆಲಸ ನಿಂತೋಗಿತ್ತು. ಮತ್ತು ಈಗಿನ ಸರ್ಕಾರ ಮತ್ತು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಸಾಹೇಬರು ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಟೂರಿಸಂ ಮಿನಿಸ್ಟರ್ HK ಪಾಟೀಲ್ ಸಾಹೇಬರು ಎಲ್ಲ ಇಂಟ್ರೆಸ್ಟಿಂದ ಕರೇಜ್ ಡೆವಲಪ್ಮೆಂಟ್ಗೆ 15 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಬೀದರ್ ಕರೇಜ್ಗೆ 10 ಕೋಟಿ ಮತ್ತು ಬಿಜಾಪುರ ಕರೇಜ್ಗೆ 5 ಕೋಟಿ ರೂಪಾಯಿಗಳು ಸ್ಯಾಂಕ್ಷನ್ ಆಗಿದ್ದಾವೆ. ನಮ್ಮದು ಏನು ಬೇಡಿಕೆ ಅಂದರೆ ಇದನ್ನು ಗಾರ್ಡನ್ ಪ್ರಾಜೆಕ್ಟ್ ಆಗಿ ನೋಡಬಾರ್ದು. ಬೀದರ್ ಕರೇಜನ್ನು ಗಾರ್ಡನ್ ಪ್ರಾಜೆಕ್ಟ್ ಆಗಿ ನೋಡಬಾರ್ದು. ಇದು ಒಂದು ಲ್ಯಾಂಡ್ಸ್ಕೇಪ್ ಪ್ರಾಜೆಕ್ಟ್ ಆಗಿ ನೋಡಬಾರ್ದು. ಇದನ್ನು ನೀರಿನ ಮೂಲ ಆಗಿ ನೋಡಬೇಕು. ಬೀದರ್ಗೆ ನೀರು ಹೇಗೆ ನಾವು ಪ್ರೊವೈಡ್ ಮಾಡೋ ಅದ್ರ ಬಗ್ಗೆ ನೋಡಬೇಕು. ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಸೇರುವ ಎಲ್ಲ ಲಕ್ಷಣಗಳಿವೆ, ಅದನ್ನು ಡಿಪಾರ್ಟ್ಮೆಂಟಿಂದ ಮೂವ್ ಮಾಡಬೇಕು.
ಮತ್ತು ಇದ್ರ ಕನ್ಸರ್ವೇಷನ್ ಮಾಡುವಾಗ ಇದನ್ನ ಗುಫಾ ಹಳೆ ಕೇವನ್ನ ಹೇಗೆ ಕನ್ಸರ್ವೇಷನ್ ಮಾಡ್ತೇವೆ ಆ ರೀತಿಯಲ್ಲಿ ಕನ್ಸರ್ವೇಷನ್ ಮಾಡಬೇಕು. ಇವು 3 ಬೇಡಿಕೆಗಳನ್ನು ನಮ್ದು ಸಂಸ್ಥೆಯಿಂದ ಅಧ್ಯಯನ ಮಾಡಿದ ಪ್ರಕಾರ ಬೀದರಲ್ಲಿ 3 ಕಡೆ ನಾವು ನೋಡಿದ್ದೀವಿ ಸರ್. ಒಂದು ಜಮುನಾ ಮೋರಿ ಬೀದರ್ ಓಲ್ಡ್ ಸಿಟಿಯಲ್ಲಿ ಇದೆ, ಇನ್ನೊಂದು ಶುಕ್ಲಾ ತೀರ್ಥ ಅಂತಿದೆ, ಮತ್ತು ಇದು ನೌಬಾದ್ ಕರೇಜ್ ಇದೆ. ಇದ್ರಾಗ ನೌಬಾದ್ ಕರೇಜಲ್ಲಿ ಇನ್ನೊಂದು ಲೈನು ಕೂಡ ಜಾಯ್ನ್ ಆಗ್ತದೆ ಸರ್. ನೌಬಾದ್ ಕೇರಿಂದ ಒಂದು ಲೈನ್ ಜಾಯ್ನ್ ಆಗ್ತದೆ ಸರ್. ನಾವು ಟೋಟಲಿ 4 ಕರೇಜ್ ಲೈನ್ನ ಡಾಕ್ಯುಮೆಂಟ್ ಮಾಡಿದ್ವಿ. ಹಿಸ್ಟ್ರಿ ಬುಕ್ಸಲ್ಲಿ ನೋಡಿದ ಪ್ರಕಾರ ಟೋಟಲಿ 7 ಕರೇಜ್ ಲೈನ್ ಇದಾವೆ ಸರ್. ಅದರಲ್ಲಿ ನಾವು 4 ನೋಡಿದ್ದೀವಿ ಸರ್. ಅಲಿಯಾಬಾದ್ ನೌಬಾದ್ ಕರೇಜ್ ಲೈನ್ ಅದರ ಮೇಲೆ ಇಂಟೆನ್ಸಿವ್ ಆಗಿ ಕೆಲಸ ಆಗಿದೆ. ಜಮುನಾ ಮೋರಿ ಮೇಲೆ ಸ್ವಲ್ಪ ಅಷ್ಟೇ ನಮ್ಮ ಸಂಸ್ಥೆ ಟೀಮ್ ಲಿಮ್ಗ್ ಲ್ಯಾಬ್ಸ್ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ವರ್ಕ್ ಆಗಿದೆ ಸರ್. IIT ಮತ್ತು ಹಳೆ ಆರ್ಗನೈಸೇಷನ್ ಕೆಲಸ ಮಾಡಿದಾಗ 100 ಮೀಟರ್ ಸೈಂಟಿಫಿಕ್ ಬಫರ್ ಝೋನ್ ಮಾಡಿದೆ ಸರ್. ಆಗಿನ ಜಿಲ್ಲಾಧಿಕಾರಿ ಅದನ್ನು ಏನಂದ್ರೆ 100 ಮೀಟರ್ ಅದು ಸಾಧ್ಯ ಆಗಲ್ಲ, ಡೆವಲಪ್ಮೆಂಟ್ ಆಗಲ್ಲ ಮತ್ತು ಕಮ್ಯುನಿಟಿಗೂ ಅಫೆಕ್ಟ್ ಆಗುತ್ತೆ. ಅವ್ರು 30 ಮೀಟರ್ಗೆ ತಂದರು ಸರ್. 30 ಮೀಟ್ರಿಂದ ಅದು ಎಲ್ಲಿ ಏನಾಗಿದೆ ಗೊತ್ತಿಲ್ಲ, 10 ಮೀಟರ್ ಬಫರ್ ಝೋನ್ ಆಗಿದೆ ಸರ್. ಬಹಳಷ್ಟು ಜಾಗದಲ್ಲಿ ಕಬ್ಜಾಗಳೂ ಆಗಿದೆ ಸರ್. ಕರೇಜ್ ಬಫರ್ ಝೋನ್ ಮೇಲೆ ಆಯಿತು, ಸರ್ಕಾರಿ ಲ್ಯಾಂಡ್ ಮೇಲೆ ಆಯಿತು. 13 ನಾವು 10 ಮೀಟರ್ ಬಫರ್ ಝೋನ್ ಹಿಡ್ಕೊಂಡು ಡೆವಲಪ್ಮೆಂಟ್ ಮಾಡ್ತೇವೆ ಅಂದ್ರೆ ಅದು ಆಗಲ್ಲ ಸರ್. ಅದು ಕರೇಜ್ ಬಫರ್ ಝೋನ್ ಮತ್ತು ಕರೇಜ್ ಲೈನ್ ಮೇಲೆ ಭಾಳಷ್ಟು ಪ್ರೆಷರ್ ಆಗ್ತದೆ ಸರ್. ಅದು ಈಗ ನಾವು 10 ಮೀಟರ್ ಕನ್ಸಿಡರ್ ಮಾಡೋದು ಮುಂದೆ ಹೋಗಿ ಅದು ಕೊಲ್ಯಾಪ್ಸ್ ಆಗಿ ಏನೋ ಆಗ್ಬೋದು ಸರ್. ಅದನ್ನು 10 ಮೀಟರ್ ಬಫರ್ ಝೋನ ರೀಕನ್ಸಿಡರ್ ಜಿಲ್ಲಾಡಳಿತ ಮತ್ತು ಯಾವುದೇ ಸಂಸ್ಥೆದು DPR ಮಾಡ್ತಾ ಇದೆ, ಇದನ್ನು ರೀಕನ್ಸಿಡರ್ ಮಾಡ್ಬೇಕು ಸರ್. ಇದು ಬಫರ್ ಝೋನ್ನ ಸರ್ ನಮ್ಮ ಕರೇಜ್ ಒಂದು ನಮ್ಮ ಕರ್ನಾಟಕದಾಗ ಇಲ್ಲಿ ಬೀದರ್ ಒಂದು ಸರ್, ಮತ್ತೊಂದು ಬಿಜಾಪುರದ ಒಂದು 2 ಕಡೆ ಇದೆ ಸರ್. ನಮ್ಮ ಕರೇಜ್ ಬಗ್ಗೆ ಹೇಳ್ಬೇಕಾದ್ರೆ ಸರ್, ಇಲ್ಲಿಂದ ಒಂದು ಸುಮಾರು ಕಿಲೋಮೀಟರ್ಗಿಂತ ದೂರ ಬಾವಿಗಳು ಸರ್, ಸಣ್ಣ ಒಂದೊಂದು ಕಡೆ ಭಾಳಷ್ಟು ಕಡೆ ಕಬ್ಜಾನೂ ಆಗ್ಯದ ಸರ್. ಅದ್ರ ಕಡೆ ಸ್ವಲ್ಪ ಬಿಲ್ಡಿಂಗ್ ಡೆವಲಪ್ಮೆಂಟ್ನೂ ಆಗ್ಯದ. ಬಟ್ ಎಲ್ಲ ಒಂದು ಕಡೆ ಇದ್ರು ಸರ್, ಸ್ವಲ್ಪ ದಿನದಿಂದ ಒಂದು ಇಂತಿಷ್ಟು ಅಮೌಂಟ್ ಅಂತಂದು ಇಂತಿಷ್ಟು ಫಂಡ್ ಬಂದಿದೆ ಸರ್. ಒಂದು 15 ಕೋಟಿ 10 ಕೋಟಿ ಬಂದದ ಸರ್ ನಮ್ಮ ಬೀದರ್ಗೆ ಇದು ಕರೇಜ್ ಡೆವಲಪ್ಮೆಂಟ್ ಮಾಡೋಕೆ. ಅದು ಭಾಳ ಒಳ್ಳೆಯ ವಿಷಯ ಸರ್, ಒಳ್ಳೆ ಸುದ್ದಿ ಅದ. ಇನ್ನೊಂದು ಮಾತೇನು ಸರ್ ಅಂತಂದ್ರೆ, ನಮಗೆ ಇದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಯಾಕಪ್ಪ ಅಂತಂದ್ರೆ ಒಂದು ನೀರಿನ ಸೋರ್ಸ್ ಅದ ಸರ್. ಇದು ಪ್ರವಾಸಿ ತಾಣ ಮಾಡಿದ್ರೂ ಖುಷಿ ಅದ ಸರ್. ಇದಕ್ಕೊಂದು ಗಾರ್ಡನ್ ಡೆವಲಪ್ಮೆಂಟ್ ಮಾಡಬೇಕು, ಮಾಡಿ ಬಿಡಬೇಕು ಅಂತಲ್ಲ ಸರ್. ಡೆವಲಪ್ಮೆಂಟ್ ಮಾಡಿ ಇದಕ್ಕೆ ಮೇಂಟೈನ್ ಮಾಡೋದಕ್ಕೆ ಭಾಳ ಜರೂರಿ ಅದ ಸರ್. ಯಾಕಂದ್ರೆ ನೀರು ಸೋರ್ಸ್ಲಿಂದ ಸರ್. ಇನ್ನೊಂದು ಮಾತು ಸರ್, ಅಧಿಕಾರಿಗಳು ಕಾಳಜಿ ವಹಿಸಿ ಇದಕ್ಕೆ ದಯಮಾಡಿ ಉಳಿಸ್ಕೊಂಡು ಬೆಳೆಸ್ಕೊಂಡ್ರೆ ನಮ್ಮ ಮುಂದೆ ಬರೋ ಪೀಳಿಗೆಗೆ ನೀರು ಯೂಸ್ ಆಗ್ತದೆ ಸರ್. ನೀರು ಯೂಸ್ ಆಗಿದ ಮೇಲೆ ಅದಕ್ಕೆ ನಾವು ಮುಂದೆ ಬರೋ ದಿನಗಳಲ್ಲಿ ಅದಕ್ಕೆ ಯಾವ ಥರ ಯೂಸ್ ಮಾಡಬೇಕು ಅಂತಂದು ಅಧಿಕಾರಿಗಳು ಅದಕ್ಕೆ ಕ್ರಮ ಕೈಗೊಳ್ಳಬೇಕಂತ ನಮ್ದು ಕಳಕಳಿ ವಿನಂತಿ ಇದೆ ಸರ್. ಇದು ಇಲ್ಲಿನ ಸ್ಥಳೀಯರ ಮಾತಾಗಿದ್ರೆ, ಇನ್ನು ಏನು ಇರಾನ್ ಮಾದರಿಯಲ್ಲಿ ಇರ್ತಕ್ಕಂಥ ಈ ಒಂದು ಕರೇಜ್ ಏನಿದೆ, ಈ ಒಂದು ಕರೇಜನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ ಅನುದಾನವನ್ನು ಘೋಷಣೆ ಮಾಡ್ತಿದೆ. ಆದರೆ ಅನುದಾನ ಎಲ್ಲೋ ಒಂದು ಕಡೆ ಘೋಷಣೆಗಷ್ಟೇ ಸೀಮಿತವಾಗ್ತಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಈ ಸೆಪ್ಟೆಂಬರ್ 17ರಂದು ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಬೀದರ್ ಹಾಗೂ ವಿಜಯಪುರ ಜಿಲ್ಲೆಯ ಕರೇಜ್ಗಳ ಒಂದು ಅಭಿವೃದ್ಧಿಗಾಗಿ ಈಗಾಗಲೇ ಸರ್ಕಾರ 15 ಕೋಟಿ ರೂಪಾಯಿನ ಮಂಜೂರು ಕೂಡ ಮಾಡಿದೆ. ಬೀದರ್ನ ಕರೇಜ್ ಡೆವಲಪ್ಮೆಂಟ್ಗೆ 10 ಕೋಟಿ, ವಿಜಯಪುರದ ಕರೇಜ್ಗೆ 5 ಕೋಟಿಯನ್ನು ಈಗಾಗಲೇ ಸರ್ಕಾರ ಮಂಜೂರು ಮಾಡಿದೆ. ಎಲ್ಲಿ ಜನರಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡದೇ ಇರುವ ಕಾರಣ ಇವತ್ತು ಕರೇಜ್ ವ್ಯವಸ್ಥೆ ಅನ್ನೋದು ಏನಿದೆ ಸಂಪೂರ್ಣ ಹಾಳಾಗ್ತಾ ಇದೆ ಅಂತಲೇ ಹೇಳ್ಬೋದು. ಮತ್ತು ಕರೇಜ್ ವ್ಯವಸ್ಥೆಯ ಒಂದು ಏನು ಬಫರ್ ಝೋನ್ ಇದೆ, ಆ ಒಂದು ಕರೇಜ್ನ ಬಫರ್ ಝೋನ್ ಇವತ್ತು ಒತ್ತುವರಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅಷ್ಟಾದರೂ ಕೂಡ ಇವತ್ತು ಸರ್ಕಾರ ಹಾಗೂ ಜಿಲ್ಲಾಡಳಿತ ಒತ್ತುವರಿ ಮಾಡಿರ್ತಕ್ಕಂಥವರ ವಿರುದ್ಧ ಯಾವುದೇ ರೀತಿಯಾಗಿ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಅತಿಕ್ರಮಣದ ಬಗ್ಗೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ದಾರೆ, ಇದರ ಸಂರಕ್ಷಣೆಯನ್ನು ಜಿಲ್ಲಾಡಳಿತ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮಾಡುತ್ತೆ ಅನ್ನೋದನ್ನು ಸ್ವತಃ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಹಾಗಿದ್ರೆ ಆ ಜಿಲ್ಲಾಧಿಕಾರಿಗಳು ಈ ಕರೇಜ್ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಅತಿಕ್ರಮಣದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ. ಆಮೇಲೆ 2018ನಲ್ಲಿ ಒಂದು ಆರ್ಡರ್ ಆಗಿದೆ, DC ಸರ್ನೆ ಮಾಡಿದ್ದಾರೆ. ಆವಾಗ 10 ಮೀಟರ್ ಅಂತ ಬಫರ್ ಝೋನನ್ನು ಐಡೆಂಟಿಫೈ ಮಾಡಿ ಅದನ್ನು ಬರೀ ಕರೇಜ್ಗೆ ನೋ ಡೆವಲಪ್ಮೆಂಟ್ ಝೋನ್ ಅಂತ ಆಗಬೇಕು ಅಂತ ಒಂದು ಆದೇಶ ಆಗಿದೆ. ಸೊ ಈಗ 10 ಮೀಟರ್ ಬಫರ್ ಝೋನ್ಗೆ ಡಿಫೈನ್ ಮಾಡಿ ಕಲ್ಲು ಎಲ್ಲ ಹಾಕಿ ಅದಾದ ನಂತರ ಅಲ್ಲಿ ಅಟ್ಲೀಸ್ಟ್ ಬೌಂಡ್ರಿ ವಾಲ್ ಅಥವಾ ವಾಲ್ ಎಲ್ಲ ಫೆನ್ಸಿಂಗ್ ಥರದ್ದು ನಾವು ಮಾಡ್ತೀವಿ. ಮತ್ತು ಈಗ ಅದೇ ಬೌಂಡ್ರಿ ನೀವು ಹೇಳಿದಂಗೆ ಅವರು ಡಿಫೈನ್ ಕೂಡ ಮಾಡಿದ್ದಾರೆ, ಮತ್ತು ಅದನ್ನು ಒಂದು ಸರ್ವೆ ಕೂಡ ಮಾಡಲಾಗಿದೆ. ಈಗ ಏನೋ ಒಂದು ಡೆವಲಪ್ಮೆಂಟ್ ಕೆಲಸ ತಗೋಬೇಕಿದ್ರೆ, ಈಗ ಗುಲ್ಬರ್ಗಾನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಏನಾಯಿತು, ಅದರಲ್ಲಿ ಇದು 15 ಕೋಟಿ ಬೀದರ್ ಮತ್ತು ಬಿಜಾಪುರ್ ಕರೇಜ್ಗೆ ಅಪ್ರೂವ್ ಕೂಡ ಆಗಿದೆ. ಸೊ ಅದನ್ನು ಒಂದು ಆರ್ಡರ್ ಬಂದ ತಕ್ಷಣ ನಮ್ಮದು ಏನು ಅದಕ್ಕೆ ಪ್ರಿಕರ್ಸರ್ ಆ್ಯಕ್ಟಿವಿಟೀಸ್ ಇದೆ, ನಾವು ರೆಡಿ ಮಾಡಿ ಇಡ್ತಾ ಇದ್ದೀವಿ. ಬಜೆಟ್ ಬಂದ ತಕ್ಷಣ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಆಗಲಿ, ಗಾರ್ಡನ್ ಡೆವಲಪ್ಮೆಂಟ್ ಆಗಲಿ ಅಥವಾ ಅದ್ರ ಮೇಲೆ
ವೆಂಟ್ ಏನಿದೆ ಅದನ್ನು ಸುತ್ತಮುತ್ತ ಒಂದು ವಾಲ್ ಪ್ಯಾರಾಪೆಟ್ ವಾಲ್ ಥರದ್ದು ಹಾಕೋದು ಆಗಲಿ ದಟ್ ವಿ ವಿಲ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಮತ್ತು ಡಿಸಿಲ್ಟಿಂಗ್ ವರ್ಕ್ ಕೂಡ ಕರೆಸ್ದು ವಿಲ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಈಗ ಆರ್ಡರ್ ಬಂದಿತ್ತು 2018ನಲ್ಲಿ 2018 ವರ್ಷನಲ್ಲಿ 10 ಮೀಟರ್ ಬಫರ್ ಝೋನ್. ಸೊ ಅದಕ್ಕಿಂತ ಮುಂಚೆ ಯಾರು ಏನೇನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅವ್ರದ್ದು ತಪ್ಪಿದೆ ಅಂತ ಹೇಳೋಕ್ಕೆ ಕೂಡ ಆಗಲ್ಲ. ಬಿಕಾಸ್ ಅದಕ್ಕಿಂತ ಮುಂಚೆ ಕರೇಜ್ದು ಏನು ಇಂಪಾರ್ಟೆನ್ಸ್ ಇದೆ ಅಂತ ಸ್ವಲ್ಪ ಅದು ಗೊತ್ತಾದ ನಂತರ ಏನು ಆರ್ಡರ್ ಕೂಡ ಮಾಡಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಏನೇನು ಜನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅವರು ಪರ್ಮಿಷನ್ ತೊಗೊಂಡು ಮಾಡಿದ್ದಾರೆ. ಸೊ ಅವ್ರದ್ದು ತಪ್ಪಿದೆ ಮತ್ತು ಇದನ್ನು ರಿಮೂವ್ ಮಾಡೋದು ತೆರವುಗೊಳಿಸೋದು ಸರಿ ಸೂಕ್ತ ಅನ್ಸಲ್ಲ. ದಟ್ ವಿ ವಿಲ್ ಟೇಕ್ ಡಿಸಿಷನ್, ವಿಲ್ ಟೇಕ್ ಅ ಕಾಲ್ ಆನ್ ದ್ಯಾಟ್. ಹೌಎವರ್ 2018ನಲ್ಲಿ ಆರ್ಡರ್ ಬಂದ ನಂತರ ಯಾವುದೋ ಒಂದು ಪರ್ಮಿಷನ್ ಇಲ್ಲಿಗಲ್ ಆಗಿ ಕೊಡಲಾಗಿದೆ ಅಥವಾ ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಷನ್ ಆಗಿದೆ ದ್ಯಾಟ್ ವಿ ವಿಲ್ ಟೇಕ್ ಕೇರ್ ಆಫ್. ಅದು ಒಂದು ನಾವು ಖಂಡಿತ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಫ್ಯೂಚರ್ನಲ್ಲಿ ಏನೋ ಒಂದು ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಷನ್ ಆಗಬಾರ್ದು ಅಂತ ಅದರ ಬಗ್ಗೆ ನಾವು ಕ್ರಮ ಕೂಡ ತಗೊಳ್ತಾ ಇದ್ದೀವಿ. ಬೂಡಾ ಮತ್ತು CMC ಕಡೆಯಿಂದ ಕ್ರಮ ಅವರು ತಗೊಳ್ತಿದ್ದಾರೆ. ಇದು ಬೀದರ್ ಜಿಲ್ಲಾಧಿಕಾರಿಗಳ ಮಾತು. ಈಗಾಗಲೇ ಸರ್ಕಾರ ಕರೇಜ್ಗಳ ಅಭಿವೃದ್ಧಿಗೆ ಬೀದರ್ ಹಾಗೂ ವಿಜಯಪುರದಲ್ಲಿರ್ತಕ್ಕಂಥ ಕರೇಜ್ಗಳ ಅಭಿವೃದ್ಧಿಗೆ 15 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದೆ. ಈ ಒಂದು ಮಂಜೂರಾತಿ ಕೇವಲ ಘೋಷಣೆಗಷ್ಟೇ ಅನುದಾನ ಆಗಬಾರ್ದು. ಈ ಒಂದು ಕರೇಜನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ತೀವ್ರಗತಿಯಲ್ಲಿ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತು ಇದನ್ನು ಲ್ಯಾಂಡ್ಸ್ಕೇಪ್ ಮತ್ತು ಗಾರ್ಡನ್ ಪ್ರಾಜೆಕ್ಟ್ ಆಗಿ ಪರಿಗಣಿಸಿದೆ. ಇದನ್ನು ಪಾರಂಪರಿಕ ತಾಣವಾಗಿ ಮತ್ತು ಏನು ಪ್ರತಿ ವರ್ಷ ಮಳೆಗಾಲದಲ್ಲಿ ಸುಮಾರು 1 ಕೋಟಿ ಲೀಟರ್ನಷ್ಟು ನೀರು ವ್ಯರ್ಥವಾಗ್ತಿದೆ. ಈ ಒಂದು ವ್ಯರ್ಥವಾಗ್ತಕ್ಕಂಥ ನೀರನ್ನು ಸದ್ಬಳಕೆ ಮಾಡಿಕೊಂಡು ಬೀದರ್ ಜಿಲ್ಲೆಗೆ ನೀರಿನ ಕೊರತೆ ಆಗದಂತೆ ಒಂದು ನೋಡಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಆಧುನಿಕತೆಗೆ ಒಗ್ಗಿಕೊಳ್ಳುವ ನಿಟ್ಟಿನಲ್ಲಿ ಕರೇಜನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಬೀದರ್ ಜಿಲ್ಲೆಯ ಜನರ ಆಶಯವಾಗಿದೆ. ಇದಿಷ್ಟು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.